ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಧರಪ್ಪ. ಸ್ನೇಹಿತರೆ, ಏನು ಇವತ್ತು ನಡೆದಂತಹ ಒಂದು ಘಟನೆ ನನ್ನ ಮನಸ್ಸಿನ ಮೇಲೆ ಅತೀವ ಪರಿಣಾಮವನ್ನು ಉಂಟು ಮಾಡಿರುವಂಥದ್ದು. ಈ ಒಂದು ಕಾರಣಕ್ಕಾಗಿಯೇ ಈ ಒಂದು ವಿಡಿಯೋವನ್ನು ನಾನು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಏನಪ್ಪ ಒಂದು ವಿಡಿಯೋ ಅಂದರೆ, ನೀವು ಆ ಒಂದು ಸನ್ನಿವೇಶವನ್ನು ನೋಡಿದ್ರೆ ನಿಮ್ಮ ಕಳ್ಳು ಕಿತ್ತು ಬರುವಂತಾಗುತ್ತೆ ಸ್ನೇಹಿತರೆ. ಇದೇ ಒಂದು ಪರಿಸ್ಥಿತಿಯು ಕೂಡ ನನಗೂ ಆಗಿ ಸಂಕಟವನ್ನು ತಡೆಯಲಾರದೆ ಈ ಒಂದು ವಿಡಿಯೋವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ ಸ್ನೇಹಿತರೆ. ಏನು ಶನಿವಾರ ಬೆಳಗ್ಗೆ 10:30 ಅಥವಾ 11 ಗಂಟೆ ಸುಮಾರಿಗೆ ನನಗೊಂದು ನೋಟಿಫಿಕೇಶನ್ ಬರುತ್ತೆ. ಬೆಂಗಳೂರಿನ ರಾಷ್ಟ್ರೀಯ ಹೆದ್ದಾರಿ, ಏನು ಪುಣೆ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭೀಕರ ಅಪಘಾತವಾಗಿದೆ ಅಂತೇಳಿ. ಈ ಒಂದು ಅಪಘಾತ ಯಾವ ರೀತಿ ಆಗಿದೆ ಅಂದರೆ ಸ್ನೇಹಿತರೆ, ಒಂದು ಹೆವಿ ಲೋಡ್ ಇರುವಂಥ ಒಂದು ಕಂಟೈನರು ಓಲು 1,20,00,000 ಬೆಲೆ ಬಾಳುವಂಥ ಒಂದು ಓಲೋ ಕಾರಿನ ಮೇಲೆ ಬಿದ್ದು ಕಾರು ಚಪ್ಪಟೆಯಾಗಿದೆ. ಅದರಲ್ಲಿ 6 ಜನ ತಮ್ಮ ಊರಿಗೆ ಪ್ರಯಾಣ ಮಾಡ್ತಾ ಇರ್ತಾರೆ. ಏನು ಬೆಂಗಳೂರಿನಿಂದ ಕ್ರಿಸ್ಮಸ್ ರಜೆ ಇರುವ ಕಾರಣ ಈ ಒಂದು ಕುಟುಂಬ ಏನು ಮಾಡುತ್ತೆ, ಸೊ ರಜೆ ಇದೆ ಅಂಥೇಳಿ ಊರಿಗೆ ಹೊರಡ್ತಾ ಇರ್ತಾರೆ. ಊರಲ್ಲಿ ತಮ್ಮ ಕುಟುಂಬಸ್ಥರನ್ನು ಭೇಟಿಯಾಗೋದಕ್ಕೆ ವಿಜಯಪುರ, ಏನು ಮಹಾರಾಷ್ಟ್ರದ ಗಡಿ ಭಾಗದಲ್ಲಿರುವಂಥ ವಿಜಯಪುರ ಕಡೆಗೆ ಇವರು ತೆರಳ್ತಾರೆ. ಈ ಒಂದು ಹೊರಡುವ ಸಂದರ್ಭದಲ್ಲಿ ವಿಧಿ ಆಟವೋ ಗೊತ್ತಿಲ್ಲ, ಏನು ಹಣೆ ಬರವೋ ಗೊತ್ತಿಲ್ಲ. ಇದರಲ್ಲಿ 6 ಜನ ಇರ್ತಾರೆ, 2 ಮಕ್ಕಳು ಕೂಡ ಇರ್ತಾರೆ. ಸೊ ಈ 2 ಮಕ್ಕಳು ಸೇರಿ ಟೋಟಲ್ 6 ಜನ ಈ ಒಂದು ಕಾರಿನಲ್ಲಿ ಪ್ರಯಾಣ ಮಾಡ್ತಿರ್ತಾರೆ. ಪ್ರಯಾಣ ಮಾಡಬೇಕಾದ್ರೆ ಏನು ತುಮಕೂರಿನಿಂದ ಬೆಂಗಳೂರು ಕಡೆಗೆ ಬರುವಂಥ ಒಂದು ಹೆವಿ ಲೋಡೆಡ್ ಕಂಟೈನರು ಏನು ಮಾಡುತ್ತೆ, ಈ ಡಿವೈಡರ್ನ ಕ್ರಾಸ್ ಮಾಡಿ ಈ ಕಡೆ ರಸ್ತೆ ಬದಿಗೆ ಬಂದು ಇನ್ನೊಂದು ಕಂಟೈನರ್ಗೆ ಡಿಕ್ಕಿಯಾಗಿ ಏನಾಗುತ್ತೆ, ಆ ಪಕ್ಕದಲ್ಲಿ ಬರುವಂಥ ಈ ಒಂದು ಓಲೋ ಕಾರ್ ಏನು ಬೆಂಗಳೂರಿನಿಂದ ವಿಜಯಪುರತ್ತ ಸಾಗ್ತಿರ್ಬೇಕಾದ್ರೆ ಏನಾಗುತ್ತೆ, ಈ ನೆಲಮಂಗಲದ ಟಿ ಬೇಗೂರು ಅನ್ನುವಂಥ ಒಂದು ಹಳ್ಳಿಯ ಹತ್ರ ಈ ಒಂದು ಘಟನೆ ಸಂಭವಿಸಿ ಕಂಟೈನರ್ ಅದರ ಮೇಲೆ ಬಿದ್ದು ಚಪ್ಪಟೆ ಆಗುತ್ತೆ ಸ್ನೇಹಿತರೆ. ಈ ಒಂದು ಕಾರು, ಇಷ್ಟು ದೊಡ್ಡದಿರುವಂಥ ಒಂದು ಕಾರು ಇಷ್ಟೇ ಕಾಣ್ತಾ ಇದೆ. ಆ ಒಂದು ವಿಡಿಯೋನ ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅದು ಯಾವ ರೀತಿ, ಯಾವ ಪರಿಣಾಮಕಾರಿಯಾಗಿ ಈ ಒಂದು ಘಟನೆ ನಡೆದಿರುವಂಥದ್ದು ಅಂತ ನಿಮಗೆ ಅನಿಸುತ್ತೆ ಸ್ನೇಹಿತರೆ. ಈ ಘಟನೆ ನಡೆದಂತಹ ಕಾರಿನ ಸಂಖ್ಯೆಯನ್ನು ನೀವು ನೋಡೋದಾದರೆ K01ND 1536 ಅಂತ ಗುರುತಿಸಲಾಗಿದೆ. ಸೊ ಇದಾದ ನಂತರ ಆ ಒಂದು ತುಮಕೂರಿನ ರಸ್ತೆಯಲ್ಲಿ ಕಿಲೋಮೀಟರ್ ಗಟ್ಟಲೆ, ಅಂದರೆ 2-3 ಕಿಲೋಮೀಟರ್ಷ್ಟು ಟ್ರಾಫಿಕ್ ಜಾಮ್ ಆಗಿಬಿಡುತ್ತೆ. ಸಂದೇಶ ಏನಂದರೆ ಸ್ನೇಹಿತರೆ, ನಾವು ಯಾವಾಗಲೂ ನಾವು ರೋಡ್ ಮೇಲೆ ಹೊರಡಬೇಕಾದ್ರೆ ಬಹಳ ಜಾಗರೂಕತೆಯಿಂದ ಗಾಡಿಗಳನ್ನು ಓಡಿಸುವುದು ಅತಿ ಉತ್ತಮ. ಮತ್ತು ನಾವು ಯಾವ ರೀತಿ ಓಡಿಸಿದ್ರೂ ಕೂಡ ವಿಧಿ ಸರಿ ಇಲ್ಲ ಅಂದರೆ, ನಮ್ಮ ಟೈಮ್ ಸರಿ ಇಲ್ಲ ಅಂದರೆ ಏನು ಬೇಕಾದರೂ ಆಗ್ಬೋದು. ಆದರೂ ನಮ್ಮ ಕರ್ತವ್ಯ ಏನಂದರೆ ರಸ್ತೆ ನಿಯಮಗಳನ್ನು ಪಾಲಿಸುವುದಾಗಲಿ, ಹೆಲ್ಮೆಟ್ಗಳನ್ನು ಧರಿಸುವುದಾಗಲಿ, ಅಥವಾ ಮಿತಿ ಮೀರಿದ ಅತಿ ವೇಗದಿಂದ ಗಾಡಿಯನ್ನು ಚಲಾಯಿಸುವುದಾಗಲಿ, ಇದನ್ನು ಮಾಡದಿದ್ದರೆ ಸೊ ನಮ್ಮ ಕುಟುಂಬದಲ್ಲಿ ನಮ್ಮದೇ ಆದಂಥ ಎಷ್ಟೋ ಜನ ನಮಗೋಸ್ಕರ ಕಾಯ್ತಾ ಇರ್ತಾರೆ. ಏನಾಗಿದೆ ಅಂದರೆ ಘಟನೆ, ಸೊ ಯಾರು ಲಾರಿ ಚಾಲಕ ಇದ್ನಲ್ಲ, ಏನು ಕಂಟೈನರ್ ಚಾಲಕ ಇದ್ನ, ಅವನು ಬದುಕಿದ್ದಾನೆ, ಆದರೆ ಯಾರೋ ಅಮಾಯಕರು ತೀರ್ಕೊಂಡಿದ್ದಾರೆ. ಈ ರೀತಿ ಆಗುವಂಥ ಒಂದು ಘಟನೆಗಳನ್ನು ತಪ್ಪಿಸ್ಬೋದು. ಸೊ ನನ್ನದೊಂದು ಮನವಿ ಏನೆಂದರೆ ಸ್ನೇಹಿತರೆ, ಎಲ್ಲರೂ ರಸ್ತೆ ನಿಯಮಗಳನ್ನ ಪಾಲಿಸಿ. ಸ್ನೇಹಿತರೆ, ಈ ಒಂದು ಅಪಘಾತದಲ್ಲಿ ತೀರಿಕೊಂಡಂತಹ ಆತ್ಮಗಳಿಗೆ ಶಾಂತಿ ಸಿಗಲಿ, ಮತ್ತು ಆ ಒಂದು ಕುಟುಂಬಕ್ಕೆ ಶಕ್ತಿ ತರುವಂತಹ ಕಾರ್ಯ ಭಗವಂತ ಅವರಿಗೆ ಮಾಡಲಿ ಅಂತ ಹೇಳ್ತಾ, ಸೊ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮತ್ತೊಂದು ವಿಶೇಷವಾದ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ.